ಮುಖಂಡರು ಪರಮೇಶ್ವರ್ ಎಳಿಮೇಲಿ ಅವರು ಇವತ್ತು ಬೆಳಗ್ಗೆ ನಡೆದಿರುವಂತಹ ಒಂದು ಹೋರಾಟದಲ್ಲಿ ಇವತ್ತು ಅಲ್ಲಿ ಹೋರಾಟ ಸಂದರ್ಭದಲ್ಲಿ ಪೊಲೀಸರಿಂದ ಪರ್ಮಿಷನ್ ತಗೊಂಡು ಇವತ್ತು ಏನು ಕಲಬುರಗಿ ನಗರದಲ್ಲಿ ನಡೆಯುವಂತ ಅನೇಕ ವಿಷಯಗಳನ್ನ ಕುರಿತು ಇವತ್ತು ಎಲ್ಲ ಬಡಾವಣೆಯ ಜನರು ಎಲ್ಲರೂ ಸೇರಿ ಇವತ್ತು ಆ ಹೋರಾಟ ನಡೆಯುವಂತ ಸ್ಥಳದಲ್ಲಿ ಪೊಲೀಸರಿಂದ ಅವರಿಗೆ ನೂಕುನುಗ್ಗುಲಾಗಿ ಇವತ್ತು ಅವರ ಕೈಗೆ ಸ್ವಲ್ಪ ಭಯ ಆಗಿದೆ. ಹೀಗಾಗಿ ನಾವು ಇವತ್ತು ಅವ್ರ ಮನೆಗೆ ಬಂದು ಮಾತಾಡಲಿಕ್ಕೆ ಈಗ ನಾನು ಬಂದಿರುವಂಥದ್ದು. ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಪೊಲೀಸ್ ಇಲಾಖೆಗೆ, ಏನು ಈ ರೀತಿಯಾದಂಥ ಹೋರಾಟಗಳು ಹಿಂದೆಯಿಂದನೂ ಕೂಡ ಬಹಳಷ್ಟು ಅನೇಕ ಹೋರಾಟಗಳು ನಡೀತಾ ಬಂದಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ನಮ್ಮ ಪೊಲೀಸರು ಯಾರ್ದೋ ಒತ್ತಡದಲ್ಲಿ ಇವತ್ತು ರಾಜಕಾರಣಿಗಳ ಒತ್ತಡದಲ್ಲಿ ಇವತ್ತು ಸಾರ್ವಜನಿಕರಿಗೆ ಜನರಿಗೆ ಹೋರಾಟ ಮಾಡಲಿಕ್ಕೆ ಇವತ್ತು ಅನುಕೂಲ ಮಾಡ್ತಾ ಇಲ್ಲ. ಹೀಗಾಗಿ ಅವರು ತಕ್ಷಣದಲ್ಲಿ ಯಾವುದೋ ಒತ್ತಡಕ್ಕೆ ಒಳಗಾಗದೆ ಕಾನೂನಿನಲ್ಲಿ ಮತ್ತು ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹೋರಾಟ ಮಾಡುವಂಥದ್ದು ಒಂದು ಅವಕಾಶ ಇರೋದರಿಂದ ಪೊಲೀಸರು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಯಾರು ಕೂಡ ಏನು ಹೋರಾಟಗಳು ಮಾಡ್ತಾರೆ, ಸರ್ಕಾರದ ಏನು ವೈಫಲ್ಯಗಳಿದ್ದಾವೆ, ಸರ್ಕಾರದ ಜೊತೆಯಲ್ಲಿ ಇಲ್ಲೇನು ನಮಗೆ ತೊಂದರೆ ನಗರದಲ್ಲಿ ಆಗ್ತಾ ಇದೆ ಅದನ್ನು ಜನರಿಗೆ ಹೇಳುವಂಥದ್ದಕ್ಕೆ ಇವತ್ತು ಹೋರಾಟ ಆಗ್ತಾ ಇರುವಂಥದ್ದು. ಅದಕ್ಕೆ ಸಹಕಾರ ಕೋರಬೇಕು. ಇಲ್ಲಂತಂದರೆ ಇದೇ ರೀತಿ ನಡೆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಸ್ಯೆಗಳನ್ನು ಇವತ್ತು ಆಗುವಂಥದ್ದು ಆಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ.